ನಮಃ ಶಿವಾಯ. ಓಂ ಲಿಂಗರೂಪಾಯ ನಮಃ. ಓಂ ಜಂಗಮಾದಿ ಜಗದ್ಗುರುವೇ ನಮಃ. ಜಯ ಜಯ ಕೈಲಾಸವಾಸ, ಜಯ ನಿಜ ಮನದ ನಿವಾಸ. ಜಯ ಜಯ ಕೈಲಾಸವಾಸ, ಜಯ ನಿಜ ಮನದ ನಿವಾಸ. ಜಯ ಶಿವ ಶಂಕರ, ಜಯ ಪರಮೇಶ್ವರ. ಜಯ ಶಿವ ಶಂಕರ, ಜಯ ಪರಮೇಶ್ವರ. ಜಯ ಸಕಲೋದ್ಧಾರ, ಜಯ ಸಕಲೋದ್ಧಾರ. ಜಯ ಜಯ ಕೈಲಾಸವಾಸ, ಜಯ ನಿಜ ಮನದ ನಿವಾಸ. ನಿನ್ನನ್ನೇ ನಂಬಿದೆ, ನಿನ್ನನ್ನೇ ಭಜಿಸಿದೆ, ಸಂತಾನ ಭಾಗ್ಯಕ್ಕೆ ನಾನಂಬಲಿಸಿದೆ. ನಿನ್ನನ್ನೇ ನಂಬಿದೆ, ನಿನ್ನನ್ನೇ ಭಜಿಸಿದೆ, ಸಂತಾನ ಭಾಗ್ಯಕ್ಕೆ ನಾನಂಬಲಿಸಿದೆ. ಭಕ್ತರ ಬಂದೋ ಕರುಣಾ ಸಿಂಧೋ, ಭಕ್ತರ ಬಂದೋ ಕರುಣಾ ಸಿಂಧೋ. ದಯ ಮಾಡಿ ವರ ನೀಡು ನೀ ಬೇಗ ಬಂದೋ. ದಯ ಮಾಡಿ ವರ ನೀಡು ನೀ ಬೇಗ ಬಂದೋ. ಜಯ ಜಯ ಕೈಲಾಸವಾಸ, ಜಯ ನಿಜ ಮನದ ನಿವಾಸ. ಪರಮೇಶ್ವರ, ನಂದಿ ವಾಹನನೆ ಓಂಕಾರನೆ ಮೊರೆಯ ಕೇಳದೇನು. ನಂದಿ ವಾಹನನೆ ಓಂಕಾರನೆ ಮೊರೆಯ ಕೇಳದೇನು. ಬೇಡಿಕೊಂಡೆ ಪರಶಿವನ ನಿನ್ನ ಪೂರೈಸು ಬಯಕೆಯನ್ನು. ನಂದಿ ವಾಹನನೆ ಓಂಕಾರನೆ ಮೊರೆಯ ಕೇಳದೇನು. ಬೇಡಿಕೊಂಡೆ ಪರಶಿವನ ನಿನ್ನ ಪೂರೈಸು ಬಯಕೆಯನ್ನು. ಭಕ್ತ ವತ್ಸಲನೆಯನ್ನ ಪ್ರಾರ್ಥನೆ ಕೇಳಲೇನ ಸ್ವಾಮಿ. ಭಕ್ತ ವತ್ಸಲನೆಯನ್ನ ಪ್ರಾರ್ಥನೆ ಕೇಳಲೇನು ಸ್ವಾಮಿ. ಹೊರೆಯ ಹಾಲಿಸಿ ಕರುಣೆ ತೋರಿಸಿ ಕಾಯ ಭಕ್ತ ಪ್ರೇಮಿ. ಹೊರೆಯ ಹಾಲಿಸಿ ಕರುಣೆ ತೋರಿಸಿ ಕಾಯ ಭಕ್ತ ಪ್ರೇಮಿ. ಜಯ ಜಯ ಕೈಲಾಸವಾಸ, ಜಯ ನಿಜ ಮನದ ನಿವಾಸ. ಜಯ ಶಿವ ಶಂಕರ,
ಶಂಕರ ಜಯ ಪರಮೇಶ್ವರ ಜಯ ಶಿವ ಶಂಕರ ಜಯ ಪರಮೇಶ್ವರ ಜಯ ಸಕಲೋದ್ಧಾರ ಜಯ ಸಕಲೋದ್ಧಾರ ಜಯ ಜಯ ಕೈಲಾಸವಾಸ ಜಯ ನಿಜ ಮನದ ನಿವಾಸ ನಲ್ಲ ನಿನಗೆ ಬಿಡುಮೋ ಮನಸೋತಿನು ನಲ್ಲ ನಿನಗೆ ಬಿಡುಮೋ ಜ್ಞಾನ ಬಗೆಗಿಡುವೆ ಬಿಡುಮೋ ಜ್ಞಾನ ಬಗೆಗಿಡುವೆ ಮನಸೋತಿನು
ಮಳೆ, ಗಾಳಿ, ಬಿಸಿಲು, ಸಿಡಿಲು ಗುಡುಗಳ ತಾಪವನ್ನು ಸಹಿಸಿಕೊಂಡು ನೀನೋರ್ವನೇ ನನ್ನ ಏಕಮಾತ್ರ ದೈವನೆಂದು ನಿನ್ನನ್ನು ಭಜಿಸಿದನು. ಪರಮಾತ್ಮ, ಹೇ ನಿತ್ಯ ನಿರಂಜನ ಮೂರ್ತಿಯೇ, ನನಗೊಂದು ಕಾಮ್ಯಾರ್ಥನ ಫಲವನ್ನು ಕೊಟ್ಟು ಕರುಣಿಸಬೇಕೆಂದು ಬೇಡಿ ಕೇಳುವೆನು. ಎಂದಿನ ದಿವಸ ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದ ನನ್ನ ಧರ್ಮಪತ್ನಿ ವೇದವತಿಯು ಮುಂದೆ ತನಗಾಗುವ ಸಂತಾನವನ್ನು ಬಯಸಿ ಬಾಯಿ ಬಿಟ್ಟು ಕುಳಿತಿರುವಳು. ಬಾ ಎನ್ನ ದೇವ, ಬರಬಾರದೆಂದು ಕೈಲಾಸಾದಿಯಲ್ಲಿ ನಿಲ್ಲಬೇಡ ಸ್ವಾಮಿ. ಬಂದೆನ್ನ ಮನದ ಆಸೆಯನ್ನು ಪೂರೈಸಬೇಕೆಂದು ಬೇಡಿಕೊಳ್ಳುವೆನು. ದಕ್ಷ ಬ್ರಹ್ಮ, ನನ್ನನ್ನು ಭಜಿಸಲು ಕಾರಣವೇನು? ಬಂದೆಯ ಪರಮೇಶ್ವರ, ಇದೋ ನಿನಗೆ ನನ್ನಂತ ನಮಸ್ಕಾರಗಳು. ಏ ಆದಿಶಕ್ತಿ ಪ್ರಿಯಕರನೇ, ಶಂಕರನೇ, ಸ್ಮರಣೆ ಮಾತ್ರದಲ್ಲಿ ಬಂದು ಸಲಹುವ ನಂದಿವಾಹನನೇ, ಪರಮವರ ಕರುಣಾಮೂರ್ತಿ ನಿನ್ನೀ ಚರಣ ಕಮಲ ಶಿರವನಿಡುತ್ತಲೇ. ಪರಮವರ ಕರುಣಾಮೂರ್ತಿ ನಿನ್ನೀ ಚರಣ ಕಮಲ ಶಿರವನಿಡುತ್ತಲೇ. ವರವನೊಂದನು ಬೇಡುವೆನು, ಕೃಪೆ ಮಾಡಿ ಹರಸೆನ್ನ, ಕೃಪೆ ಮಾಡಿ ಹರಸೆನ್ನ. ಕೈಲಾಸವಾಸ, ಏ ಕೈಲಾಸವಾಸ. ದೇವ ದೇವ, ದಯಮಾಡಿ ನನಗೆ ಸಂತಾನ ಭಾಗ್ಯವನ್ನು ಕರುಣಿಸು. ದಕ್ಷ ಬ್ರಹ್ಮ, ನಿನಗಿಲ್ಲ ನಿನ್ನುದರದಲ್ಲಿ ಸಂತಾನ ಭಾಗ್ಯ. ಆದರೆ ನಿನ್ನ ಶಿವಭಕ್ತಿಯ ಗಿಡವು ಹೂ ಬಿಟ್ಟು ಕಾಯಾಗಿ ಅನೇಕ ಹಣ್ಣುಗಳಿಂದ ಕೂಡಿದ ಮಹಾವೃಕ್ಷವಾಗಿರುವುದು. ಹೀಗಿರುವಾಗ ನೀನೇಕೆ ಚಿಂತಿಸುವೆ ನಿನ್ನ ಪೂರ್ವ ಕರ್ಮದ ಋಣಾನುಬಂಧಕ್ಕೆ? ಪೂರ್ವ ಕರ್ಮದ ಋಣಾನುಬಂಧ, ಪೂರ್ವ ಕರ್ಮದ ಋಣಾನುಬಂಧ ಎಲ್ಲಿಂದ ಬಂತು ದೇವ? ನಿನ್ನನ್ನು ನೋಡಿದ ಮೇಲೆ ಆ ಪೂರ್ವ ಕರ್ಮದ ಋಣಾನುಬಂಧ. ಮನಸಾರ ಮೆಚ್ಚಿಸಿದನು ಪರಮೇಶ್ವರ ಮಕ್ಕಳಿಗಾಗಿ ನಿನ್ನನ್ನು. ನೀನು ಕೊಡದ ವಸ್ತುವಿಲ್ಲ ಈ ಬ್ರಹ್ಮಾಂಡದಲ್ಲಿ, ನೀನು ಹರಿಯದ ಜೀವಿ ಇಲ್ಲ ಈ ಜಗತ್ತಿನಲ್ಲಿ. ದೇವ ದೇವ, ಈ ನಿಜ ಭಕ್ತ ನಿರಾಕರಿಸದೆ ನನಗೆ ಸಂತಾನ ಭಾಗ್ಯವನ್ನು ಕರುಣಿಸು. ದಕ್ಷ ಬ್ರಹ್ಮ, ನಿನ್ನ ಭಕ್ತಿಗೆ ಮೆಚ್ಚಿದೆನು. ಆದರೆ ಸ್ತ್ರೀ ಪುರುಷ ಅರ್ಥಾತ್ ಗಂಡು ಅಥವಾ ಹೆಣ್ಣು, ಈ ಎರಡಲ್ಲಿ ಅದಾವ ಸಂತಾನ ಭಾಗ್ಯವನ್ನು ಬಯಸುವೆ. ಪರಮಾತ್ಮ, ಗಂಡು ಮಕ್ಕಳ ಭಾಗ್ಯಕ್ಕಿಂತ ಹೆಣ್ಣು ಮಕ್ಕಳ ಭಾಗ್ಯವೇ ಭಾಗ್ಯ. ಆದ್ದರಿಂದ ಹೆಣ್ಣು ಮಕ್ಕಳನ್ನು ದಾನ ಮಾಡಿ ಪುಣ್ಯವನ್ನು ಗಳಿಸಿದರೆ ಆ ಕನ್ಯಾದಾನದಿಂದ ಕೋಟಿ ಕೋಟಿ ಯಜ್ಞ ಫಲಗಳನ್ನು ಮಾಡಿದ ಪುಣ್ಯದ ಫಲವೇ ದೊರಕುವುದು. ಅವರು ಸುಪುತ್ರಿಯರಾದರೆ ಇಹಾಪರಗಳೆರಡನ್ನು ಸರಿಗೊಳಿಸುವ ಸೂತ್ರಧಾರಕರಾಗಿ ತಂದೆ ತಾಯಂದಿರಿಗೆ ಮೋಕ್ಷದ ಹಾದಿಯನ್ನೇ ಕಲ್ಪಿಸುವರು. ಆ ಹೆಣ್ಣು ಮಕ್ಕಳ ಪ್ರೀತಿಯು ಗಂಡಿಗಿಂತಲೂ ಅಪಾರವಾದದ್ದು. ಆದ್ದರಿಂದ ಆದಿಶಕ್ತಿ ಕಲವುಳ್ಳ ಸಾವಿರಾರು ಹೆಣ್ಣು ಮಕ್ಕಳನ್ನು ಕರುಣಿಸಬೇಕೆಂದು ಬೇಡಿಕೊಳ್ಳುವೆನು. ನಿನ್ನ ವಿವೇಕಕ್ಕೆ ಮೆಚ್ಚಿದೆನೋ ದಕ್ಷ ಬ್ರಹ್ಮ. ಯಾವ ಸುರಗಂಧರ್ವರ ಸುರಭೂಮಿಯಲ್ಲಿ ಪುತ್ರಿಯರ ವಾತ್ಸಲ್ಯವೆಂಬ ಒಂದು ಪವಿತ್ರವಾದ ಧರ್ಮವನ್ನು ಸ್ಥಾಪಿಸಬೇಕೆಂದಿರುವ ನೀನೇ ಭಾಗ್ಯಶಾಲಿ. ಅದು ಹತ್ತ ನೋಡು, ಆದಿಶಕ್ತಿ ಅನಂತ ರೂಪವನ್ನು ತಾಳಿ ಬಹು ಸುಂದರವಾಗಿ ನಗುನಗುತ್ತಾ ಬರುತ್ತಿರುವ ಆರಿನ ಅನೇಕ ಮಂದಿ ಪುತ್ರಿಯರನ್ನು ದಕ್ಷ ಮಂದಿರಕ್ಕೆ ಕರೆದುಕೊಂಡು ಹೋಗಿ ಅವರೆಲ್ಲರಿಗೂ ವಿವಾಹ ಕಾರ್ಯವನ್ನು ಮಾಡಿ ನಿನ್ನ ಪತ್ನಿಯಾದ ವೇದವತಿಯೊಡನೆ ಸುಖವಾಗಿ ಬಾಳು. ಧನ್ಯೋಸ್ಮಿ ಪರಮಾತ್ಮ, ಧನ್ಯೋಸ್ಮಿ.